ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ 7 ಫಿಟ್ ಬಾಡಿ ಫಿಟ್ ಮೈಂಡ್ ಫಿಟ್ ನೇಷನ್ನ ಕಂಪ್ಲೀಟ್ ಕ್ವಶನ್ ಆನ್ಸರ್ಸನ್ನು ನಾನು ಕೊಡ್ತಾ ಇದ್ದೀನಿ. ಇದು ಬಂದು 4th ಸ್ಟ್ಯಾಂಡರ್ಡಿನ ಕ್ವಶನ್ ಆನ್ಸರ್ಸ್. ಅದರಲ್ಲಿ ಫಸ್ಟ್ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ, ಅಬ್ಸರ್ವ್ ಹೌ ದ ಚಿಲ್ಡ್ರನ್ ಆರ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್ ಲೈಕ್ ಆಕ್ಟಿವ್ ಬಾಯ್ ಅನಂತ್, ಗ್ರೇಸ್ಫುಲ್ ಗರ್ಲ್ ಗೀತಾ. ಜಿ ಫಾರ್ ಗ್ರೇಸ್ಫುಲ್ ಗರ್ಲ್ ಗೀತಾ. ಈ ರೀತಿಯಾಗಿ ಫಸ್ಟ್ ಏನಿದೆ ಅಂದರೆ, ರೈಟ್ ಒನ್ ಕ್ವಾಲಿಟಿ ದಟ್ ಸ್ಟಾರ್ಟ್ಸ್ ವಿತ್ ದ ಸೇಮ್ ಲೆಟರ್ ಆ್ಯಸ್ ಯುವರ್ ನೇಮ್. ನಿಮ್ಮ ಹೆಸರು ಯಾವ ಲೆಟ್ರಿಂದ ಬರುತ್ತೋ ಅದೇ ಕ್ವಾಲಿಟಿಯನ್ನು ನೀವು ಬರಿಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕೈಂಡ್ ಕಿರಣ್ ಅಥವಾ ಕರಣ್, ಕಿರಣ್, ಕರಣ್ ಹೀಗೆ ಬರಿಬೋದು. ಇನ್ನು ಮರ್ಸಿ ಮೀರಾ. ಇನ್ನೆಲ್ಲ ಕ್ವಾಲಿಟೀಸನ್ನು ನೀವು ಒಳಗೊಂಡಂತೆ ನಿಮ್ಮ ನೇಮ್ ಎ ಇಂದ ಸ್ಟಾರ್ಟ್ ಆಯಿತೋ ಬಿ ಇಂದ ಸ್ಟಾರ್ಟ್ ಆಯಿತೋ ಅದರ ತಕ್ಕಂತೆ ಅದರ ಕ್ವಾಲಿಟಿಯನ್ನು ನೀವು ಬರೆದು ಇಲ್ಲಿ ಬರಿಬೇಕು. ಮತ್ತು ಅದಕ್ಕಾಗಿ ನಾನೇನಂತ ಕೊಟ್ಟಿದ್ದೇನೆ, ದ ಆನ್ಸರ್ ವಿಲ್ ವೇರಿ ಡಿಪೆಂಡಿಂಗ್ ಆನ್ ದ ಸ್ಟೂಡೆಂಟ್ಸ್ ನೇಮ್. ನನಗೆಲ್ಲರ ನೇಮ್ಸು ಇಲ್ಲಿ ಗೊತ್ತಿರೋಲ್ಲ ಅಲ್ವಾ, ಹಾಗಾಗಿ ಆನ್ಸರ್ ಏನಾಗುತ್ತೆ, ವೇರಿ ಆಗ್ತಾ ಹೋಗುತ್ತೆ ನಿಮ್ಮ ನೇಮ್ ತಕ್ಕಂತೆ. ನೆಕ್ಸ್ಟು ಫಸ್ಟ್ ಕ್ವಶನ್ಸಿಗೆ ಹೋಗೋಣ. ವಿಚ್ ಗೇಮ್ ಡಸ್ ಅನಂತ್ ಪ್ಲೇ? ಅನಂತ್ ಪ್ಲೇಸ್ ದ ಗೇಮ್ ಆಫ್ ಹಾಕಿ. ಹಾಕಿ ಅನ್ನೋ ಗೇಮನ್ನು ಅನಂತ್ ಏನು ಮಾಡ್ತಿದ್ದ, ಆಡ್ತಿದ್ದ. ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆರ್ ಮೆನ್ಷನ್ ಇನ್ ದ ಪೋಯಮ್? The musical instrument mentioned in the poem are the guitar and the sitar. Who among the children mentioned in the poem likes moving in rhythm? Meena likes moving in rhythm. Who learns every day from the mistake done during skating? Geeta learns every day from her mistakes. Think and discuss ಇದೆ ನೋಡಿ. ಅದರಲ್ಲಿ ಕ್ವಶನ್ ನಂಬರ್ 1, ವಾಟ್ ಗೇಮ್ ಡು ಯು ಜನರಲಿ ಪ್ಲೇ ಇನ್ ಸ್ಕೂಲ್? ನಿಮ್ಮ ಒಂದು ಸ್ಕೂಲಲ್ಲಿ ಜನರಲಿ ನೀವು ಯಾವ ಗೇಮನ್ನು ಆಡ್ತೀರಾ ಅಂತ ಕೇಳಿದ್ದಾರೆ. ನಾನಿಲ್ಲಿ ಫುಟ್ಬಾಲ್ ಅಂತ ಬರೆದಿದ್ದೇನೆ. ನೀವು ನಿಮ್ಮ ಸ್ಕೂಲಲ್ಲಿ ನಿಮಗಿಷ್ಟವಾದ ಆಟ ಅಥವಾ ನೀವು ಪ್ಲೇ ಮಾಡೋದು ಯಾವುದು ಅಂತ ನೀವಿಲ್ಲಿ ನೋಟ್ ಡೌನ್ ಮಾಡಿ. ನೆಕ್ಸ್ಟ್ ನೋಡಿ, ವಾಟ್ ಡು ಯು ಎಂಜಾಯ್ ಮೋರ್, ಪ್ಲೇಯಿಂಗ್ ಆ್ಯನ್ ಔಟ್ಡೋರ್ ಗೇಮ್ ಆರ್ ಆ್ಯನ್ ಇಂಡೋರ್ ಗೇಮ್? ನಾನು ಉಲ್ಟಾ ಹೇಳಿದೆ, ಇಂಡೋರ್ ಆರ್ ಔಟ್ಡೋರ್, ಎನಿಥಿಂಗ್. ಕ್ವಶನ್ ಈಸ್ ಕ್ವಶನ್ ಅಲ್ವಾ. ನಿಮಗೆ ಇಂಡೋರ್ ಗೇಮ್ ಅಂದರೆ ಒಳಗಡೆ ಆಡೋದು ಇಷ್ಟನೋ, ಕ್ಯಾರಮ್, ಚೆಸ್, ಹೀಗೆ ಹಲವಾರು ಗೇಮ್ಸ್ ಇದೆ ಅಲ್ವಾ, ಅದನ್ನು ಆಡೋದು ಇಷ್ಟನೋ ಅಥವಾ ಔಟ್ಡೋರ್ ಆಗಿ ಹೋಗಿ ಆಡೋದು ಇಷ್ಟನಾ ಅಂತ ಕೇಳಿದ್ದಾರೆ. ನಾನಿಲ್ಲಿ ಔಟ್ಡೋರ್ ಅಂತ ಕೊಟ್ಟಿದ್ದೀನಿ. ಐ ಎಂಜಾಯ್ ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್ ಮೋರ್ ಬಿಕಾಸ್ ದೇ ಆರ್ ಫುಲ್ ಆಫ್ ಫನ್ ಆ್ಯಂಡ್ ಕೀಪ್ ಮೀ ಆ್ಯಕ್ಟಿವ್. ನೆಕ್ಸ್ಟ್, ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡು ಯು ಲೈಕ್ ಟು ಪ್ಲೇ? ಐ ಲೈಕ್ ಟು ಪ್ಲೇ ಅ ಫ್ಲ್ಯೂಟ್. ನೀವು ಡ್ರಮ್ಸ್ ಬರಿಬೋದು, ವಾಯ್ಲಿನ್, ಗಿಟಾರ್, ಸಿತಾರ್, ಆಮೇಲೆ ಯಾವ್ದು ನಿಮ್ಗೆ ಇಷ್ಟನೋ ಅದನ್ನು ನೀವಿಲ್ಲಿ ನೋಟ್ ಮಾಡ್ಬೋದು. ಸೊ ನಾನಿಲ್ಲಿ ಫ್ಲೂಟ್ ಅಂತ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟವಾದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ನೀವು ನೋಟ್ ಮಾಡಿ. ಹ್ಯಾವ್ ಯು ಸೀನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್? ಇಫ್ ಯಸ್, ನೇಮ್ ದೆಮ್. ನೀವು ಯಾವೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ನೋಡಿದ್ದೀರಾ? ಹೌದಾದರೆ ಅದನ್ನೇನು ಮಾಡಬೇಕು, ನೀವು ನೇಮ್ ಮಾಡಬೇಕು. ಯಸ್, ಐ ಹ್ಯಾವ್ ಸೀನ್ ಮೆನಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಗಿಟಾರ್, ತಬಲಾ, ಫ್ಲ್ಯೂಟ್, ಹಾರ್ಮೋನಿಯಂ ಆ್ಯಂಡ್ ಡ್ರಮ್ಸ್. ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೋಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಲಿಲ್ಲ ಅಂದರೆ ನೋ ಅಂತ ಬರೀರಿ. ಒಂದಾದರೂ ನೋಡಿರ್ಬೋದು, ಹಾಗಾಗಿ ನೋಡಿದರೆ ಎಸ್, ನೀವು ಒಂದು ವೇಳೆ ಒಂದು ನೋಡಲಿಲ್ಲ ಅಂದರೆ ನೋ ಅಂತ ಹಾಕಿ ಅಲ್ಲಿ, ಆಯಿತಾ. ವಿಚ್ ಡ್ಯಾನ್ಸ್ ಫಾರ್ಮ್ ಡು ಯು ಲೈಕ್ ದ ಮೋಸ್ಟ್? ಐ ಲೈಕ್ ಭರತನಾಟ್ಯಂ ಡ್ಯಾನ್ಸ್ ಫ್ರಾಮ್ ದ ಮೋಸ್ಟ್. ಸೊ ಇದು ಫಸ್ಟ್ ಕ್ವಶನ್. ನಿಮ್ಮ ರೀಜನಲ್ಲಿ ಯಾವ ಡ್ಯಾನ್ಸ್ ಫಾರ್ಮು ಫೇಮಸ್ ಅಂತ ಕೇಳಿದ್ದಾರೆ. ನಾನು ಕೋಸ್ಟಲ್ ಸೈಡಿಂದ ಇರೋದ್ರಿಂದ ನಾನು ಯಕ್ಷಗಾನ ಅಂತ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಗರ್ಭ ಅಂತ ಉಂಟು. ಸೊ ನೀವು ಯಾವ ರೀಜನ್ ಇಲ್ಲ ಕರ್ನಾಟಕದಿಂದ ಅನ್ನೋದನ್ನು ನೀವು ಚೂಸ್ ಮಾಡಿ. ನಿಮ್ಮ ರೀಜನಲ್ಲಿ ಯಾವುದು ಫೇಮಸ್? ನಮ್ಮ ರೀಜನಲ್ಲಿ ಆಬ್ವಿಯಸ್ಲಿ ಯಕ್ಷಗಾನ. ಸೊ ನಿಮ್ಮೊಂದು ರೀಜನ್ ಯಾವುದು ಇರ್ಬೋದು? ಉತ್ತರ ಕರ್ನಾಟಕ ಆದರೆ ಯಾವುದು, ದಕ್ಷಿಣ ಕರ್ನಾಟಕ ಆದರೆ ಯಾವುದು, ಬೆಂಗಳೂರು ಸೈಡು, ಮಂಗಳೂರು ಸೈಡು, ಯಾವ ಸೈಡ್ ಇದ್ದರೆ ಏನು ಅಂತ ನೀವು ನೋಡಿ ಅಲ್ಲಿ ಆನ್ಸರ್ ಮಾಡಬೇಕು. ಓಕೆನಾ? ಓಕೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಹೆಸರಿಗೆ ತಕ್ಕಂತೆ ಮ್ಯಾಚ್ ಮಾಡಬೇಕು. ಬ್ಲೂ ಸ್ಕೈ, ಹಾರ್ಡ್ ವರ್ಕಿಂಗ್ ಚಿಲ್ಡ್ರನ್, ಗ್ರೀನ್ ವೆಜಿಟೇಬಲ್ಸ್, ಪೆಬಲ್ಡ್ ರೋಡ್, ಆಮೇಲೆ ಹೆಲ್ದಿ ಲೀವ್ಸ್. ಇಲ್ಲೇನಿದೆ ಅಂದರೆ, ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ನೇಮಿಂಗ್ ವರ್ಡ್ಸ್ ದಟ್ ಸೂಟ್ ದ ಫಸ್ಟ್ ವರ್ಡ್. ಹ್ಯಾಪಿ ಚೈಲ್ಡ್, ರೆಡ್ ರೋಸ್, ಪ್ರಿನ್ಸ್ ಲಯನ್, ನೆಕ್ಸ್ಟ್ ಬ್ಯೂಟಿಫುಲ್ ಪೇಂಟಿಂಗ್. ಇಲ್ಲೇನು ಮಾಡಬೇಕು, ನೇಮ್ಸನ್ನು ಕೊಟ್ಟಿದ್ದಾರೆ, ಡಿಸ್ಕ್ರಿಪ್ಷನನ್ನು ನೀವು ಬರೀಬೇಕು. ಮೊದಲೇ ಉಲ್ಟಾ ಇತ್ತು, ನೇಮ್ಸ್ ಕೊಟ್ಟಿದ್ರು ನೀವೇನು ಮಾಡಬೇಕು, ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ರು ನೇಮ್ಸನ್ನು ಹಾಕಬೇಕಿತ್ತು. ಇಲ್ಲಿ ಉಲ್ಟಾ. ರೈಪ್ ಮ್ಯಾಂಗೋಸ್, ಕ್ಯೂಟ್ ಬೇಬಿ, ಗ್ರೇಟ್ ನೇಷನ್, ಡಿಸರ್ವಿಂಗ್ ವಿನ್ನರ್. ಓಕೆ. ನೆಕ್ಸ್ಟ್ ಏನಿದೆ ಅಂದರೆ, ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ಈಸ್ ಲೈಕ್ಡ್ ಬೈ ಎವ್ರಿ ಒನ್. ಈಗಿನ ಒಂದು ವಿದ್ಯಮಾನವನ್ನು ನೋಡೋದಾದರೆ ಹೆಲ್ದಿ ಫುಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು.
ಹೆಲ್ದಿ ಜೊತೆ ಟೇಸ್ಟಿಯಾಗಿದ್ದರೆ ಎಲ್ಲರೂ ಇಷ್ಟಪಡ್ತಾರೆ ಆಯಿತಾ. ಕೆಲವೊಂದು ಹೆಲ್ದಿ ಫುಡ್ ಎಲ್ಲರಿಗೂ ಇಷ್ಟ ಆಗಲ್ಲ, ಯಾಕಂದರೆ ಟೇಸ್ಟಲ್ಲಿ ಕಹಿ ಇರುತ್ತೋ ಇನ್ನು ಬೇರೆ ರೀತಿ ಟೇಸ್ಟ್ ಇರುತ್ತೋ, ಹಾಗಾಗಿ ಇಷ್ಟಪಡೋರು ಕಮ್ಮಿ. ಅದ್ರ ಜೊತೆ ಟೇಸ್ಟ್ ಇದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ. ಸೊ ಹಾಗೆ ನೀವೇನು ಮಾಡಬೇಕು, ನೀವು ಯಾರಾದರೂ ಸಲುವಾಗಿ ಕುಕ್ ಮಾಡಿದ್ದೀರಾ ಅಂತ ಒಂದು ಕ್ವಶನ್ ಇದೆ. ಹಾಗೆ ನೀವೇನು ಮಾಡಬೇಕು, ನಿಮ್ಮ ಒಂದು ಸ್ಕೂಲಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ಕುಕಿಂಗ್ ವಿತೌಟ್ ಫೈರ್ ಅಂತ ಕೇಳಿರ್ಬೋದು. ಆ ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿ ಈ ಆ್ಯಕ್ಟಿವಿಟಿಯನ್ನು ನೀವು ಅರೇಂಜ್ ಮಾಡಬೇಕು. ಅದಕ್ಕೆ ನಿಮ್ಮ ಟೀಚರ್ ಗೈಡೆನ್ಸನ್ನು ತೊಗೊಳ್ಬೋದು ಆಯಿತಾ. ಹಾಗಾಗಿ ಇಲ್ಲಿ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹಾಕಿದ್ದೀನಿ ಅಷ್ಟೇ. ಇನ್ನೊಂದೇನೆಂದರೆ, ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ದ್ಯಾಟ್ ಹ್ಯಾವ್ ಡಬಲ್ ಲೆಟರ್ಸ್. ಪಿಕ್ಚರನ್ನು ಕೊಟ್ಟಿದ್ದಾರೆ, ಅಲ್ಲಿ ನೀವೇನು ಮಾಡಬೇಕು, ಡಬಲ್ ಲೆಟರ್ಸಲ್ಲೇ ಡಬಲ್ ಉಂಟು ಹೌದಾ. ಟಿ ಅನ್ನೋದೇನು 2 ಸತಿ ಬಂತು, ಆ ರೀತಿ ಇರುವಂತಹ ವರ್ಡ್ಸನ್ನು ನೀವೇನು ಮಾಡಬೇಕು, ಇಲ್ಲಿ ಬಳಸಬೇಕು. ದಿಸ್ ಇಸ್ ದ ಪೆಟ್ ಪ್ಯಾರೆಟಲ್ಲಿ ಡಬಲ್ ಯಾವುದು, ಆರ್. ಇಟ್ ಲವ್ಸ್ ಟು ಈಟ್ ಕ್ಯಾರೆಟಲ್ಲಿ ಆರ್. ಓಕೆ, ವಿಚ್ ಆರ್ ಯೆಲ್ಲೋ ಇನ್ ಕಲರ್. ಯೆಲ್ಲೋ ಅಲ್ಲಿ ಯಾವುದು, ಎಲ್. ಹೌದಾ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ನಾವು ಗೋ ಟು ಯುವರ್ ಕಿಚನ್ ಆ್ಯಂಡ್ ಫೈಂಡ್ ಔಟ್ ಎನಿ 5 ಥಿಂಗ್ಸ್ ದಟ್ ಹ್ಯಾವ್ ಡಬಲ್ ಲೆಟರ್ಸ್ ಇನ್ ದೇರ್ ಸ್ಪೆಲ್ಲಿಂಗ್. ಕಿಚನಲ್ಲಿ ಸಿಗುವಂತಹ ವಸ್ತುಗಳಲ್ಲಿ ಯಾವುದು ಡಬಲ್ ಲೆಟರ್ಸನ್ನು ಹೊಂದಿದೆ ಅದನ್ನು ನಾವಿಲ್ಲಿ ನೋಟ್ ಮಾಡಬೇಕು. ಬಟರ್, ಸ್ಪೂನ್, ಬಾಟಲ್, ಗ್ಲಾಸ್, ಕೆಟಲ್, ಇಷ್ಟು ನೋಟ್ ಮಾಡಿದ್ದೀನಿ. ಇದಕ್ಕೂ ಹೆಚ್ಚಿಂದು ನಿಮ್ಗೆ ಸಿಗುತ್ತೆ ಅನ್ನೋದಾದರೆ ನೀವು ನೋಟ್ ಮಾಡಿ. ಆಬ್ವಿಯಸ್ಲಿ ಸಿಗುತ್ತೆ ಆಯಿತಾ, ಅದನ್ನು ನೀವು ನೋಟ್ ಮಾಡಿ. ಓಕೆನಾ. ನೆಕ್ಸ್ಟು ಪೊಯಮಲ್ಲಿ ಸಿಗುವಂತಹ ರೈಮಿಂಗ್ ವರ್ಡನ್ನು ನೀವು ಇಲ್ಲಿ ನೋಟ್ ಮಾಡಬೇಕು. ಸೊ ಹಾಕಿ, ರಾಕಿ, ಸ್ಕೇಟ್ಸ್, ಮಿಸ್ಟೇಕ್ಸ್, ಗಿಟಾರ್, ಸಿತಾರ್, ರೇಸ್, ಪೇಸ್, ಜಾಯ್, ಬಾಯ್. ಓಕೆ, ಇದು ಆನ್ಸರ್. ನೆಕ್ಸ್ಟು ಇಲ್ಲಿ ಕೆಲವೊಂದು ವರ್ಡ್ಸನ್ನು ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವಿಲ್ಲಿ ಫಿಲ್ ಮಾಡಬೇಕು ಆಯಿತಾ. ಅದಕ್ಕೆ ತಕ್ಕಂತೆ ಫಿಲ್ ಮಾಡಬೇಕು. ಇಲ್ಲಿ ನೋಡಿ, ಫೀಲಿಂಗ್ ಹ್ಯಾಪಿ ಅಬೌಟ್ ಸಮಥಿಂಗ್ ಯು ಡಿಡ್, ಪ್ರೌಡ್ಲಿ, ಬ್ರೇವ್, ರಾಕಿ, ಡೆಲೈಟ್ಫುಲ್, ಮಿಸ್ಟೇಕ್ಸ್. ಇದು ಆನ್ಸರ್ಸ್. ನೆಕ್ಸ್ಟ್ ಏನಿದೆ ನೋಡಿ, ಫೈಂಡ್ ಔಟ್ ದ ಅಬೌಟ್ ದ ಒಲಿಂಪಿಕ್ ಗೇಮ್ಸ್, ಪ್ಯಾರಾಲಿಂಪಿಕ್ ಗೇಮ್ಸ್, ಶೇರ್ ಯುವರ್ ಪಾಯಿಂಟ್ಸ್ ವಿತ್ ದ ಕ್ಲಾಸ್. ಪ್ಯಾರಾಲಿಂಪಿಕ್ಸ್ ಗೇಮ್ ಯಾರು ಆಡ್ತಾರೆ, ಹೇಗೆ ಆಡ್ತಾರೆ, ಅವರ ಕಂಡೀಷನ್ಸ್ ಏನು, ಇದೆಲ್ಲ ನಮಗೆ ಗೊತ್ತಿರಬೇಕು. ಈಗ ಸದ್ಯ ಈ ಪ್ಯಾರಾ ಒಲಿಂಪಿಕ್ಸ್ ಆಗಲಿಲ್ಲ ಅಂದರೂ ಕಾಮನ್ವೆಲ್ತ್ ಅವರಿಗಾಗಿ ಆಯಿತು ಹೌದಾ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಭಾರತಕ್ಕೆ ಪದಕಗಳನ್ನು ಅವರು ಗೆದ್ದುಕೊಟ್ಟಿದ್ದಾರೆ. ಸೊ ಪ್ಯಾರಾ ಒಲಿಂಪಿಕ್ಸ್ ಗೇಮ್ ಅಂದರೆ ಏನು, ಅಥ್ಲೆಟ್ಸ್ ಹೇಗಿರ್ತಾರೆ, ಅವರ ಕಂಡೀಷನ್ಸ್ ಏನು ಅಂತ ಇಲ್ಲಿ ಪಾಯಿಂಟ್ ವೈಸ್ ಆದಷ್ಟು ನಾನು ಕೊಟ್ಟಿದ್ದೀನಿ. ಸೊ ನಿಮ್ಮ ಒಂದು 7th ಚಾಪ್ಟರಿನ ಕ್ವಶನ್ ಆನ್ಸರ್ ನಿಮ್ಗೆ ತಲುಪಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ಪ್ಲೀಸ್ ಶೇರ್ ಮಾಡಿ, ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಅದರಿಂದ ನನಗೆ ಹೆಲ್ಪ್ ಆಗಿ ನಾನು ಆದಷ್ಟು ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.